ನಮಸ್ಕಾರ ಮುನಿಬೇರಪ್ಪರೇ. ನಮಸ್ಕಾರ ಸರ್. ತುಂಬ ಸಂತೋಷ ಆಯಿತು. ಇವತ್ತು ನಾವು ನಿಮಗೆ ಒಂದೆರಡು ಸಲ ಕರೆ ಮಾಡಿದ್ವಿ. ಮಳೆ ಇದೆ ಬರಬೇಡಿ ಅಂತ ನೀವೇ ಹೇಳಿದ್ರಿ, ಅದೇ ರೋಡ್ ಇಲ್ಲ ಅಂತ. ಇವತ್ತು ಫೋನ್ ಮಾಡಿದ್ದಕ್ಕೆ ನೀವು ಕರೆಸಿ ನಮ್ಮನ್ನು ತೋರಿಸ್ತಾರೆ, ತುಂಬ ಸಂತೋಷ ತಂದಿದೆ. ಈಗ ನಾವು ಈಗ ಬೆಳೀತಾ ಇರೋವಂತಹ ರೈತರು. ಸೊ ನಾನು ಆವಾಗಲೇ ಹೇಳ್ದಂಗೆ ಪರಿಚಯ ಮಾಡಿಕೊಟ್ಟಂಗೆ ನಾವು ಒಂದು 2.5 ಎಕರೆಲ್ಲಿ ಮೂರುವರೆ ಎಕರೆ ಬರುತ್ತೆ ಒಟ್ಟು. ನಿಮಗೆ ವಿಡಿಯೋ ತೋರಿಸ್ದೆ, ಈಗ ಬರೀ ತೆಂಗಿನ ಮರಗಳನ್ನ ಹಾಕಿದ್ದೀನಿ. ಮುಂದೆ ನಿಮ್ಮದು ನೋಡ್ಕೊಂಬಿಟ್ಟು ಮಾಡಲ್ ನೋಡಿ ನಾವು ನಿಮ್ಮ ಮುಂದೆ ಇನ್ಫ್ಲೂಯೆನ್ಸ್ ತೊಗೊಂಡು ನಾವು ಮುಂದೆ ಮಾಡೋಣ ಅಂದ್ಕೊಂಡಿದ್ದೀವಿ. ತುಂಬ ಸಂತೋಷ ಆಯಿತು ನಿಮ್ಮ ತೋಟಕ್ಕೆ ಬಂದು. ಕೃಷಿ ಮಾಡ್ಬೇಕು. ಹೌದು, ನಿಜ, ನೀವು ಹೇಳೋ ಥರ ನಾವು ಯಾರೋ ಏನೋ ಮಾಡ್ಬಿಟ್ಟು ನಮ್ದು ಆಗಿಲ್ಲ ಅಂದ್ರೆ ಆಗಲ್ಲ. ಹೌದು ಹೌದು, ಆಯ್ತು ಅದಾಗಲಿ, ಮುಂದಿನ ತಿಂಗಳಾಗಲಿ ಅಂತ ಕಾತ್ರೆ ಮಾತ್ರ ಇದು. ಹೌದು ತಾಳ್ಮೆ ಇರಬೇಕು. ಇಲ್ಲಾಂದರೆ ಎಲ್ಲ ಅವಸರ ಮಾಡಿದ್ರೆ ಏನೂ ಆಗಲ್ಲ. ಮತ್ತು ನೀವು 10 ಕುಂಟೆಲಿ ಇದನ್ನು ನೋಡಿ ತುಂಬ ಸಂತೋಷ ಆಯಿತು. ಯಾಕಂದರೆ ನೀವು ಒಂದು ಸ್ವಲ್ಪ ಜಾಗನೂ ಬಿಟ್ಕೊಳ್ದಂಗೆ ನಿಜವಾಗ್ಲೂ ಎಲ್ಲ ಥರ ಗಿಡಗಳನ್ನು ಹಾಕಿದ್ದೀರಾ. ಸುಮಾರು ಎಷ್ಟು ಥರ ಗಿಡಗಳಿದ್ದಾವೆ? 40 ಥರ ಇದೆ. ಅಂದರೆ ನೀವು ಹೇಳ್ದಂಗೆ ಇವಾಗ ನೀವು ಇದು ಆರೆಂಜ್ ಅಲ್ಲ? ಯಾವ ಥರ ಇದೆ? ಇದು ಎಷ್ಟು ವರ್ಷ ಆಯ್ತು ಇದು ಹಾಕಿ? ಇದು ಹಾಕಿ 1 ವರ್ಷ ಆಯಿತು. 1 ವರ್ಷ ಆಯ್ತಲ್ಲ? ರೋಗ ಏನಿಲ್ಲ. ಇದು ಎಷ್ಟು ವರ್ಷ ಬೇಕು ಬಿಡೋಕ್ಕೆ? ಅಲ್ಲ, 1 ವರ್ಷ ಮಿನಿಮಮ್ 2-2.5 ವರ್ಷ ಬೇಕಾಗತ್ತೆ. ಮತ್ತು ಇದು ಜೇನು ಪೆಟ್ಟಿಗೆ ಇಟ್ಟಿದ್ದೀರಾ, 1-2 ಇಟ್ಟಿದ್ದೀರಲ್ಲ, ಹೇಳಿದಿರಲ್ಲ. ಸೊ ಅದನ್ನ ಇನ್ನೂ ತೆಗಿಬೇಕು. ಮತ್ತು ಒಟ್ಟು ನೀವು ಅಡಿಕೆ ಮರಗಳು ಎಷ್ಟು ಹೇಳಿದ್ದು? ಅಡಿಕೆ ಮರ 100 ಇದೆಯಾ? ಮತ್ತು ತೆಂಗಿನ ಮರ ಒಂದು 15 ಇದೆಯಾ? 15. ಪಪ್ಪಾಯಿ ಒಂದು 20 ಇದೆ. ನೀವು ಅದೇ ನೋಡ್ಬೇಕು. ನೀವು ಬಂದಿದೆಯಾ? ಅದು ಒಳಗಡೆ ಇದೆಯಾ? ಓಕೆ, ಇರಲಿ ಬನ್ನಿ. ಸೊ ಇದೆಲ್ಲ ಎಷ್ಟಿದೆ ಏಲಕ್ಕಿ ಗಿಡಗಳು? 100. ಇಲ್ಲ, ಒಂಥರ ಇದು ಹೌದು, ವೀಳ್ಯದೆಲೆ ತುಂಬ ಚೆನ್ನಾಗಿ ಬಂದಿದೆ. ಬಟ್ ಇಲ್ಲಿ ಬಂದರೆ ನಿಮಗೆ ಒಳ್ಳೆ ಮಲೆನಾಡಲ್ಲಿ ಬಂದಂಗಿದೆ ಸರ್. ಅಲ್ಲ, ಮನೆಗೆ ಹೋಗೋಕ್ಕಾಗಲ್ಲ, ಒಂಥರ ಮಲೆನಾಡಲ್ಲಿ ಇದ್ದಂಗಿದೆ. ನೀವಿದು ಇಲ್ಲಿ ಅದು ಈ ಬಯಲುಸೀಮೆ ದೊಡ್ಡಬಳ್ಳಾಪುರದಲ್ಲಿದೆ ಅನ್ಸೋದೇ ಇಲ್ಲ ಇದು ಆ್ಯಕ್ಚುಲಿ ನೋಡಿದ್ರೆ. ಇದನ್ನೆಲ್ಲ ಇದೆಲ್ಲ ಎಲೆಗಳು ಎಷ್ಟು ಮರಕ್ಕೆ ಹಬ್ಸಿದ್ದೀರಾ? ಇವು 30 ಮರ. 30 ಇದಾವ? 40 ಮರಕ್ಕೆ ಒಂದೊಂದು ಗಿಡ 2 ಮಾಡಿದ್ದೀನಿ. ಹಾಂ, ಇದು ನೀವು ಹೆಂಗೆ ಪ್ರತಿ ವಾರ ಕುಯ್ತೀರಾ? ವಾರಕ್ಕೆ 2 ಸಾರಿ. 2 ಸಲ. ಎಷ್ಟು ಬರುತ್ತೆ ಅಂದಾಜು? ಒಂದು ಇವಾಗ ಒಂದು ಸಾರಿ ಕಟಿಂಗ್ ಮಾಡಿದ್ರೆ ಒಂದು 10 ಕಟ್ ಸಿಗ್ತವೆ. 10 ಕಟ್ ಸಿಗ್ತವೆ. ಅಂದರೆ ಇಲ್ಲೇ ನೀವು ಲೋಕಲೆಲ್ಲ ಕೊಟ್ಬಿಡ್ತೀರಾ ಅಂಗಡಿಗಳಿಗೆ? ಇನ್ನೂ ಹಣ್ಣುಗಳು ಆ ಥರ ಏನು ಬಂದಿಲ್ಲ, ಬರೀ ಪಪಾಯ ಒಂದಿದೆ ಸದ್ಯಕ್ಕೆ. ಅದು ಬರುತ್ತಾ ನಿಮಗೆ? ಅಂದರೆ 1 ತಿಂಗಳು ಬೇಕಾ ಅಥವಾ? ತಿಂಗಳಿಲ್ಲ, ಒಂದು ಸಾರಿ ಸ್ಟಾರ್ಟ್ ಆಗಿಬಿಟ್ರೆ 1 ತಿಂಗಳ ಪೂರ್ತಿ 2 ದಿನ ಬರ್ತಾನೆ ಸಿಗ್ತಾ ಇರ್ತಾವೆ. 10, 20, 30 ಹಿಂಗೆ ಸಿಗ್ತಾವೆ. ಈಗ ನಿಮಗೆ ನೀವು ಬೆಳಿಗ್ಗೆ ಸಾಯಂಕಾಲ ತನಕ ಇಲ್ಲೇ ಇರ್ತೀರಾ? ಸರ್, ಕೆಲಸ ಬೇರೆ ಏನಾದರೂ ಇದ್ದರೆ ಹೋಗಿ ಅಲ್ಲಿ ಮುಗಿಸ್ಕೊಂಡು ಬರ್ತೀನಿ. ಹೌದಾ? ನಿಮ್ಮ ಮನೆ ಹತ್ರನೇ ಇಲ್ಲ? ಹೌದು ಸರ್. ಹೋಗಿ ನೋಡ್ಕೊಂಬರ್ಬೋದು. ತುಂಬ ಚೆನ್ನಾಗಿದೆ ಮಾತ್ರ ನಿಜವಾದ. ನಮಗೆ ಈ ಒಂದು ಇದರಲ್ಲಿ ಈ ಸುತ್ತಮುತ್ತ ನೋಡಿದ್ರೆ ಯಾವುದೂ ಮರಗಳಿಲ್ಲ. ಇಲ್ಲಿ ನೀವು ಒಂಥರ ಅರಣ್ಯನೇ ಸೃಷ್ಟಿ ಮಾಡಿಬಿಟ್ಟಿದ್ದೀರಾ ನೋಡ್ರಿ. ನಿಜವಾಗ್ಲೂ ಗಿಡಗಳು ಮ್ಯಾಕ್ ಹೋಗ್ಯವೆ. ಹಾಂ, ಹೋಗಿ. ಕೆಲವು ಒಂಬಳೆ ಆಗ್ಯಾವ. ಇದು ಒಂದು 3 ವರ್ಷ ಆಯ್ತಲ್ಲ? 3-4 ವರ್ಷ ಆಯಿತು? 4 ವರ್ಷ ಆಯಿತು. ಓಕೆ. ಇದು ನುಗ್ಗೆನಲ್ಲಿ ನುಗ್ಗೆ ಕಾಯಿಗಳು ಬರ್ತಾವ? ಹೌದಾ? ಅದು ಅಕ್ಷಯ ಮರ. ನುಗ್ಗೆ ಹಾಕಿದ್ದೀರಾ? ನುಗ್ಗೆ ಆ ಕಡೆ ಐತೆ. ಹೌದಾ? ನಿಜವಾಗ್ಲೂ ಒಂಥರ ವಿಸ್ಮಯ ಇದು. ಖುಷಿ ಆಗುತ್ತೆ ನೋಡೋಕ್ಕೆ. ಮೊನ್ನೆ ಅವ್ರ್ಯಾರೋ ಬೋರ್ ಹಾಕ್ತಿದ್ರು. ನಾನು ಇದು ನೋಡ್ಬಿಟ್ಟು ಅವರೇ ಪೈಪ್ ಹಾಕಿ JCB ಒಳಗೆ ಕರೆಸಿ ಪೈಪು ಅವರೇ ಹಾಕಿ. ಹೌದಾ? ಕೊಟ್ಟವ್ರೆ, ಅಲ್ಲಿ ಕನೆಕ್ಷನ್ ಹಾಕಿದ್ದೀನಿ. ಹೌದಾ? ಈ ಪೈಪ್ ಏನು ಬಿಟ್ಟಿದ್ದೀರಲ್ಲ ಮೇಲೆ? ಅದು ಅಲ್ಲಿಂದ ಬಳೆ ಗಿಡದಿಂದ ನೀರು ಬರ್ತದಲ್ಲ, ಆ ಪ್ರೆಷರ್ ಜಾಸ್ತಿ ಆಗ್ಬಿಟ್ರೆ ಹೊಡೆದತ್ತದ ಪೈಪು. ಅದಕ್ಕೆ ಸ್ವಲ್ಪ ಏರ್ ಹೋಗ್ಲಿ ಅಂತ ತುಂಬಾ ಮೇಲೆ ಬರ್ತವೆ. ಮತ್ತೆ ಅಲ್ಲಿ ಡೆಲಿವರಿ ಅಲ್ಲಿ ತನಕ ಹೋಗುತ್ತೆ. ಡೆಲಿವರಿ ಅಲ್ಲಿ ಹೋಗ್ತವೆ.
ಇಲ್ಲಾಂದ್ರೆ ಅದು ಉಸು ಕಟ್ಟದಂಗಾಗಿ ಹೌದು. ಪೈಪ್ ಹೊಡೆದೋಗ್ತದೆ. ಈಗ ನೀವು ಸುತ್ತ ಬಾರ್ಡ್ರಲ್ಲಿ ಯಾವ್ದು ಹಾಕಿದ್ದೀರಾ? ಇದು ತೆಂಗಿನ ಮರ ಹಾಕಿದ್ದೀರಾ, ಮತ್ತೆ ಏಲಕ್ಕಿ ಬೆಳೆ. ಏಲಕ್ಕಿ ಬಾಳೆ ಹಾಕಿದ್ದೀರಾ. ಇದು ಪೂರ್ವ ಮತ್ತೆ ಪಶ್ಚಿಮದಿಂದ ಗಾಳಿ ಒಂದೊಂದು ದಿನ ಜೋರ್ಗೆ ಬೀಸ್ತದೆ. ಹಾಂ, ಅವಾಗ ಏನ್ ಮಾಡ್ತದೆ ತಡಿಬೇಕು, ಮತ್ತೆ ಅಡಿಕೆ ಮರಕ್ಕೆ ಬಿಸಿಲು ಬೀಳಬಾರ್ದು ಬೆಳಗ್ಗೆ ಮತ್ತೆ ಸಾಯಂಕಾಲ. ಹೌದು. ಅದರಿಂದ ನಾನು ಇದನ್ನ ಮಾಡ್ಕೊಂಡಿದ್ದೀರಾ ಇದಕ್ಕೆ ನೆರಳಿರಲಿ ಅಂತೇಳಿ. ಬೇರೆ ಯಾವ ಗಿಡಗಳು ಹಾಕಿದ್ದೀರಿ? ಯಾವುದಿದು? ಮಾವಿನ ಗಿಡ. ಇದು ಮಾವಿನ ಗಿಡದ ಯಾವುದಿದು? ಒಂದು ಯಾವ ತಳಿ? ಇದು ತೋತಾಪುರಿ. ತೋತಾಪುರಿ, ಓಕೆ. ಸೊ ಇದೆಲ್ಲ ಇದ್ರದ್ದೇ ಅಲ್ವಾ? ವಿಲೇಜೆಲ್ಲ ಹಬ್ಸ್ಬಿಟ್ಟಿದ್ದೀರಾ ಅದಕ್ಕೆ. ಓಕೆ. ಈಗ ನಾವು ಈ ಥರನೇ ಮಾಡ್ಬೋದು. ಬರ್ತಿ ಏನು ಹೇಳೋ, ನಾವು ಅಕ್ಷಯ ಮರಗಳು ಹಾಕಿದ್ದೀವಲ್ಲ, ಅದನ್ನು ಇವರು ಸರ್ ಹೇಳ್ದಂಗೆ ಇದೆಲ್ಲ ಕಟ್ ಮಾಡಿಬಿಟ್ರೆ ಸೊ ಇದಕ್ಕೆ ನಾವು ಹಬ್ಬಿಸ್ಕೊ. ಬಟ್ ಇದಕ್ಕೂ ನೆರಳು ಬೇಕಾಗುತ್ತಲ್ಲ ಸರ್? ಅದು ಕಟ್ ಮಾಡಿದ್ರೆ ಅದು ಬರೋ ಸೊಪ್ಪೆ ಸಾಕು ನೆರಳು. ಈಗ ನಾವು ಆ ಸೊಪ್ಪನ್ನೆಲ್ಲ ಕಟ್ ಮಾಡ್ಬೇಕು ಮೇಲೆ ಇರೋದನ್ನ. ಕರೆಕ್ಟ್. ಕೋಡಿಹಳ್ಳಿ ದೊಡ್ಡಬಳ್ಳಾಪುರ ಗ್ರಾಮ, ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ಇದೆ. ಇವತ್ತು ನಾವು ಬಿಡುವು ಮಾಡಿಕೊಂಡು ನೋಡ್ಕೊಂಡು ಹೋಗೋಣ ಅಂಥೇಳಿ ಬಂದ್ವಿ. ಇದನ್ನು ಈ ಒಂದು ಜಾಗ 10 ಗುಂಟೆಲಿ ಎಷ್ಟು ಥರ ಇದೆ ಅಂತಂದರೆ ನಿಜವಾಗ್ಲೂ ಒಂಥರ ಆಶ್ಚರ್ಯ. ಒಂದು ಲೋಕನೇ ಸೃಷ್ಟಿಸ್ಬಿಟ್ಟಿದ್ದಾರೆ. ಇದು ಗೊಬ್ಬರಕ್ಕೆ ಇದು ರೆಡಿ ಮಾಡ್ಕೊಂಡಿದ್ದೀರಾ? ಯಾವುದು ವರ್ಮಿ ಕಾಂಪೋಸ್ಟ್? ಅದು ನಮ್ಮ ಕುರಿಗಳಿದ್ವಲ್ಲ, ಹಾಂ, ಆ ಕುರಿಗಳನ್ನೆಲ್ಲ ಅದ್ರೊಳಗೆ ಗೊಬ್ಬರ ತಂದು ಹಾಕೋದು. ಹಾಂ, ಒಂದ್ಸಾರಿ ಎತ್ತಿದ್ರೆ ಹಾಕೀನಿ, ಕುರಿಗಳಿಗಿಲ್ಲ. ಹಾಂ, ಅದಕ್ಕೆಲ್ಲ ವೇಸ್ಟ್ ಎಲ್ಲ ಹಾಕ್ಬಿಟ್ಟು. ಅದೇ ಎಷ್ಟು ಹಾಕಿದ್ರಾ? ಈ ಹಸುಗಳೇನು ಇಟ್ಕೊಂಡಿಲ್ವಾ ನೀವು? ಹಸುಗಳಿಲ್ಲ ಸರ್, ಹಸುಗಳು ಕಟ್ಟಕ್ಕೆ ಜಾಗ ಇಲ್ಲ. ಮತ್ತು ನೀವು ಈ ಜೀವಾಮೃತ ಎಲ್ಲ ಮಾಡ್ಕೊತೀರಾ? ಮಾಡಿ ಹಾಕೋದು ನಾನೇ. ಇಲ್ಲಿ ಬೇರೆಯವ್ರ ಹತ್ರ ಇಸ್ಕೊಂತೀರಾ? ಅಂಜಲ. ಇದು ಎಷ್ಟು ದಿನಕ್ಕೆ ಒಂದ್ಸಲ ಕೊಡ್ತೀರಾ ಸರ್? 2 ತಿಂಗಳಿಗೊಂದ್ಸಾರಿ ಕೊಡ್ತೀನಿ, ಇವೇನು ಕೊಡಲ್ಲ. ಹೌದಾ? ತುಂಬ ಧನ್ಯವಾದಗಳು. ನಾವಿಲ್ಲಿ ಬಂದು ನೀವು ಸ್ವಲ್ಪ ಬೇಜಾರು ಮಾಡ್ಕೊಳ್ದೆ ಏನಿಲ್ಲ ಸರ್, ನಮಗೆ ತೋಟ ಎಲ್ಲ ತೋರಿಸಿದ್ರಿ. ನೀವು ಮೊನ್ನೆನೇ ಬರ್ತೀನಿ ಅಂದ್ರೆ ಅದು ಕಾಂಕ್ರೀಟ್ ಹಾಕ್ತಿದ್ರಲ್ಲ, ಅದು ಪೌಡ್ರು, ಅದಕ್ಕೆ ದಾರಿಗಳು ಚೆನ್ನಾಗಿರಲಿಲ್ಲ. ತುಂಬ ಧನ್ಯವಾದಗಳು. ನಮ್ಮ ತೋಟಕ್ಕೂ ಬನ್ನಿ, ನಿಮ್ಮ ಮಾರ್ಗದರ್ಶನ ಇರಲಿ ನಮಗೆ. ನಾನೇ ಬಂದು ಕರ್ಕೊಂಡು ಹೋಗ್ತೀನಿ ನೀವು ಫ್ರೀ ಆದಾಗ. ಹಾಂ, ತುಂಬ ಧನ್ಯವಾದಗಳು ಸರ್.